ನಾವು ಹೋಗ್ತಾ ಇದ್ವಿ ಯಾವುದರಲ್ಲಿ ಗೊತ್ತಾ, ವಂದೇ ಭಾರತ್ ಟ್ರೈನಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ವಂದೇ ಭಾರತ್ ಬಗ್ಗೆ ಇಷ್ಟು ಪ್ರಸಾರ ಆಗ್ತಿತ್ತು ಅಂದರೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಇದರಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ಸೊ ಆ ದಿನ ಫೈನಲ್ ಆಗಿ ಬಂತು. ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಗೊತ್ತಾ, ಸ್ವಲ್ಪ ನೋಡಿ ನಂತರ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ. ಈ ಡೋರ್ ಆಟೋಮ್ಯಾಟಿಕಲಿ ಓಪನ್ ಆಗುತ್ತೆ. ಓಪನ್ ಆಗದಿದ್ದರೆ ಡೋರ್ನ ಮೇಲ್ಗಡೆ ಸೆನ್ಸರ್ ಇದೆ, ಅಲ್ಲಿ ಕೈ ತೋರಿಸಿದರೆ ಸಾಕು ಡೋರ್ ಓಪನ್ ಆಗುತ್ತೆ. ಬ್ಯಾಂಗ್ಳೂರ್ ಜಂಕ್ಷನಲ್ಲಿದ್ದೇವೆ. ಇಲ್ಲಿಂದ ನಮಗೆ 4 ಜರ್ನಿ. Aiden, are you excited? Are you excited to go? Where are we going? Goa. Wow. Nice train, no? You like it? Yes. Will you go? Yes. Okay. Hi everyone. ಗೋವಾ ಈಗ ಟೈಮ್ 8:30. ವಂದೇ ಭಾರತ್ ಟ್ರೈನಲ್ಲಿ ಕೂತ್ಕೊಂಡಿದ್ದೇವೆ. ತುಂಬ ಎಕ್ಸೈಟ್ಮೆಂಟ್ ಇದೆ ಹೋಗಲಿಕ್ಕೆ. ಸ್ಪೀಡ್ ಟ್ರೈನ್ ಅಂತೆ, ಅದಕ್ಕೋಸ್ಕರ. ಆಮೇಲೆ ಒಳಗಡೆ ಬರ್ತಾ ನಮಗೆ ಇದನ್ನು ಕೊಟ್ಟು ಓದ್ಕೊಳ್ಳಿ ಅಂತ ಹೇಳಿ ಎಲ್ಲ ಕಾಣುತ್ತೆ. ಓಪನ್ ಇದೆ. ಇಲ್ಲಿ ನನ್ನ ಮಗನ ಅವಸ್ಥೆ ನೋಡಿ. ಅವನು ಬಂದ ಕೂಡಲೇ ಎಲ್ಲದನ್ನು ಸೆಟ್ ಮಾಡಬೇಕು, ಆಯಿತಾ? ಏನೆಲ್ಲ ಇತ್ತು ನೋಡಬೇಕು, ಓಪನ್ ಮಾಡಬೇಕು, ನಮಗೆ ತಿಳಿಸ್ಬೇಕು, ಹಾಗೂ ಅಲ್ಲಿ ಓಡಬೇಕು, ಎಲ್ಲನೂ ಮಾಡಬೇಕು. ಈಗ ನೆಕ್ಸ್ಟ್ ನೋಡಿ ಅವನು ಏನು ಮಾಡ್ತಾನಂತ ಹೇಳಿ, ನನ್ನ ಲೆಗನ್ನು ಈ ಥರ ಇಡು ಆ ಥರ ಇಡು ಅಂತ ಹೇಳಿ ತುಂಬಾ ಹೇಳ್ತಾ ಇದ್ದ. ನಾನಂತೂ ಯಾವಾಗ ಈ ಒಂದು ಟ್ರೈನ್ ಹೊರಡ್ತದೆ ಅಂತ ಹೇಳಿ ಕಾಯ್ತಾ ಇದ್ದೆ. ನನಗೆ ಆ ಕ್ಯಾಬಿನ್ಗೆ ಹೋಗಬೇಕಂತ ತುಂಬ ಆಸೆ ಇತ್ತು. ನಾನು ಹೋಗಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರಿದ್ದರು. ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿಂದ ಹಿಂದೆ ಬಂದೆ. ನಾನೀಗ ಕಾಯ್ತಾ ಇದ್ದೀನಿ, ಹೋಗ್ಬೋದಾ ಬೇಡವಾ, ಹೋಗಬೇಕಾ ಬೇಡವಾ ಅಂತ ಹೇಳಿ. ನನಗೆ ಟ್ರೈನಲ್ಲಿ ಮತ್ತು ಏರೋಪ್ಲೇನಲ್ಲಿ ಆ ಕಾಕ್ಪಿಟಲ್ಲಿ ಹೋಗಿ ಕೂತ್ಕೊಳ್ಬೇಕು, ನೋಡಬೇಕು ಅಂತೇಳಿ ತುಂಬ ಆಸೆ. ಸೊ ಇಲ್ಲಿ ಕೂಡ ನನಗೆ ಹೋಗಬೇಕಂತ ಇತ್ತು, ಆದರೆ ಏನು ಮಾಡೋದು, ಆಗಲಿಲ್ಲ ಹೋಗಲಿಕ್ಕೆ. ಹವೆವರ್ ಟ್ರೈನ್ ಹೊರಡಿತು. ನಾವೀಗ ಆನ್ ದ ವೇ ಟು ಗೋವಾ. ಸೊ ಗೋವಾದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಏನಿದೆ ಅಂತ ಹೇಳಿ ನಾನು ನಿಮಗೆ ಈ ಗೋವಾ ಸೀರೀಸಲ್ಲಿ ತೋರಿಸ್ತೇನೆ. ಈ ಟ್ರೈನಲ್ಲಿ ವೆಲ್ಕಮಿಂಗ್ ನೋಟ್ ಕೇಳಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ವೆಲ್ಕಮಿಂಗ್ ಫೀಲ್ ಆಯಿತು. ಎಲ್ಲಾದರೂ ಹೋದರೆ ನಾವು ವೆಲ್ಕಮ್ ಮಾಡಿದರೆ ನಮಗೆ ಖುಷಿ ಆಗುತ್ತಲ್ವ, ಆ ಥರನೇ. ಹೀಗೆ ಹೊರಡುತ್ತಾ ನಮ್ಮ ಟ್ರೈನ್ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಹೋಗುವ ಹಾಗೆ ನಾನು ನೋಡಿದ್ದು ಹೊರಗಡೆ ಬ್ಯೂಟಿಫುಲ್ಲಾಗಿ ಇರುವ ಒಂದು ಗ್ರೀನರಿ, ಗದ್ದೆ, ಮರಗಳು, ಮನೆಗಳು ಎಲ್ಲನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಯಾಕೆಂದರೆ ವಿಂಡೋಸ್ ತುಂಬ ದೊಡ್ಡದಿತ್ತು, AC ಇತ್ತು. ಸೊ ಸ್ವಲ್ಪ ಟೈಮ್ ಹೋದ ನಂತರ ನಮಗೆ ಸ್ವಲ್ಪ ಚಳಿ ಅಂತ ಫೀಲ್ ಆಗುತ್ತೆ. ಆದರೆ ಟ್ರೈನ್ ಅಂತೂ ಸೂಪರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು, ಅರೌಂಡ್ 116 km/h. ವಾವ್, ಅಮೇಝಿಂಗ್ ಆಗಿ ಹೋಗ್ತಾ ಇತ್ತು. ನಾವು ಕಂಫರ್ಟೇಬಲ್, ಈಸಿ ಆ್ಯಂಡ್ ಆಗಿ ಕುತ್ಕೊಂಡು ಮಲಕ್ಕೊಂಡು ಹೋಗ್ಬೋದಾಗಿತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. ಯಾರಿಗೆಲ್ಲ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಬರುತ್ತೆ, ಅಥವಾ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡುವಾಗಲೇ ನಮಗೆ ಪ್ಯಾಕೇಜಲ್ಲಿ ಆರ್ಡರ್ ಮಾಡ್ಬೋದು. ಇನ್ನೇನು 4.5 hour ಜರ್ನಿ ನಾವು ಈ ಒಳಗಡೆ ಕಳಿಬೇಕಾಗಿತ್ತು. ಏನು ಮಾಡೋದು, ನಾನು ನನ್ನ ಮಗನ ಜೊತೆ ಆಡ್ತಿದ್ದೆ, ಹೆಗಲ ಮೇಲೆ ಅವನು ಹಾರ್ತಿದ್ದ, ಕುಣಿತಿದ್ದ, ಹೀಗೆ ತುಂಬ ತುಂಟ ಅಲ್ವ ಅವನು. ಸೊ ಆದ್ದರಿಂದ ನನಗೆ ಟೈಮ್ ಹೋದದೇ ಗೊತ್ತಾಗಿಲ್ಲ.
ವಂದೇ ಭಾರತ್ ಟ್ರೈನ್ 4 ಸ್ಟಾಪ್ ಕೊಡೋದು. ಒಂದು ಮ್ಯಾಂಗ್ಳೂರ್, ಅಲ್ಲಿಂದ ಸ್ಟಾರ್ಟ್ ಆದರೆ ಸೆಕೆಂಡ್ ಉಡುಪಿ, ಥರ್ಡ್ ಬ್ರಹ್ಮಾವರ, ಫೋರ್ತ್ ಕಾರವಾರ, ಆಮೇಲೆ ಲಾಸ್ಟ್ಗೆ ಬಂದು ನಿಲ್ಲೋದು ಮಡ್ಗಾಂವ್. ಎವ್ರಿ ಡೇ ಟ್ರೈನ್ ನಡೆಯುತ್ತೆ. ಟಿಕೆಟ್ ಪ್ರೈಸ್ 1000 rupees ಪರ್ ಪರ್ಸನ್ ವಿದೌಟ್ ಫುಡ್ ಆದರೆ ಸ್ವಲ್ಪ ಜಾಸ್ತಿನೇ. ನಾವು ಫುಡ್ ಆರ್ಡರ್ ಮಾಡಿದ್ವಿ, ಅದನ್ನ ಬಗ್ಗೆ ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ. ನಂತರ ನಾವೊಂದು ಕಾರವಾರ ರೀಚ್ ಆಗಿದ್ದೇವೆ. ಅಲ್ಲಿಂದ ಪಾಸ್ ಆದ ನಂತರ ಇಲ್ಲಿ ಸಿಗುತ್ತೆ ನಮಗೆ ಹಿಲ್ಸ್, ಮೌಂಟನ್ಸ್ ನೋಡಲಿಕ್ಕೆ, ಹಾಗೂ ಫುಲ್ ಆಫ್ ಗ್ರೀನರಿ, ನೀರು, ಅದರಲ್ಲೂ ಸ್ವಲ್ಪ ಇರುವ ಐಲ್ಯಾಂಡ್ಸ್ ಅದು ಕಾಣುತ್ತೆ. ಹಾಗೂ ಇದು ಮ್ಯಾಂಗ್ರೋವ್ಸ್ ಥರನೇ ಕಾಣುತ್ತೆ ನಮಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಪ್ರಪಂಚ. ಸೊ ಈ ಬ್ಯೂಟಿಫುಲ್ ಆದ ಮೌಂಟೇನನ್ನು ನೋಡ್ತಾ ನಾನೊಂದು ವಾಟರ್ ಪಾರ್ಕನ್ನು ನೋಡಿದೆ. ಇದು ಜಸ್ಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಯಾವ ಪ್ಲೇಸ್ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಕ್ಯಾಪ್ಚರ್ ಮಾಡಬೇಕಂತ ಅನ್ನಿಸ್ತು. ಹೀಗೆ ಬೋರ್ ಆಗ್ತಿತ್ತು ಅಂತ ಹೇಳಿ ಪೈಲಟ್ ಕ್ಯಾಬಿನ್ ನೋಡ್ಕೊಂಡು ಬರೋಣ ಅಂತೇಳಿ ಪುನಃ ಹೋದೆ. ಆದರೆ ಆಗ ಒಬ್ಬರಿದ್ದರು, ಈಗ ಇಬ್ಬರಿದ್ದಾರೆ, ಹಾಗೂ ಡೋರ್ ಕ್ಲೋಸ್ ಇತ್ತು. ನನಗೇನು ಮಾಡಲಿಕ್ಕಾಗಿಲ್ಲ. ನಂತರ ವಾಶ್ರೂಮ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ವಾಶ್ರೂಮ್ಗೆ ಹೋಗೋಣ ಅಂತ ಹೇಳಿ ಹೋದರೆ ವಾಶ್ರೂಮ್ ಎಂಗೇಜ್ ಆಗಿತ್ತು. ಹಾಗೆ ಎಂಗೇಜ್ ಆಗಿದ್ದರೆ ನಿಮಗೆ ಸಾಕಾಗಬಾರ್ದಲ್ವಾ ಅಂತ ಹೇಳಿ ಒಂದು ಸೀಟ್ ಮಾಡಿದ್ದಾರೆ ಕುತ್ಕೊಳ್ಳೋಕ್ಕೆ. ಹಾಗೆ ಒಳಗಡೆ ಹೋಗಿ ನೋಡ್ತೀನಿ. ಟಾಯ್ಲೆಟ್ ಅಂತೂ ಕ್ಲೀನ್ ಇತ್ತು ಆಯಿತಾ, ಬ್ಯೂಟಿಫುಲ್ ಆಗಿಯೂ ಇತ್ತು. ಆದರೆ ಕೆಲವು ಅಡ್ಜಸ್ಟ್ಮೆಂಟ್ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಇಲ್ಲಿ ಡೋರ್ ಕ್ಲೋಸ್ ಮಾಡಬೇಕಂತಲೇ ದೊಡ್ಡ ಪ್ರಾಬ್ಲಮ್, ಎಳಿಬೇಕು. ಸೆಕೆಂಡ್ ಒನ್, ಮಿರರ್ ಅಂತೂ ತುಂಬ ದೊಡ್ಡದಿತ್ತು ಆಯಿತಾ, ಫುಲ್ಲು ನಿಮಗೆ ನೋಡ್ಬೋದು, ನೀವು ನಿಮ್ಮನ್ನೇ ನೋಡಿ ಹೊಗಳ್ಬೋದು. ನೆಕ್ಸ್ಟ್ ಒಳಗಡೆ ಹೋಗುವಾಗ ಇದು ಅಂತೂ ಕ್ಲೀನ್ ಇತ್ತು. ಆದರೆ ನಾವು ಮಾಡೋದೇನೋ ಮಾಡಿ ಆಯಿತು, ಆದರೆ ಫ್ಲಶಿಂಗ್ ಎಲ್ಲಿ ಮಾಡೋದು ಅಂತ ಹೇಳಿ ನನಗೆ ಎಷ್ಟು ಕನ್ಫ್ಯೂಷನ್ ಆಯಿತು ಗೊತ್ತಾ. ನಾನು ಎಲ್ಲ ಕಡೆ ಹುಡುಕಿದೆ. ಅಟ್ ಲೇಟ್ ಆನಲ್ಲಿ ಲೈಟ್ ಕಾಣ್ತಾ ಇದೆ ಅಲ್ವಾ, ಅದೇ ನಮಗೆ ಫ್ಲಶಿಂಗ್ ಬಟನ್. ಹಾಗೂ ಹೊರಗಡೆ ಹೋಗ್ತೀನಿ, ಒಂಥರ ಟೈಮ್ ಆಗುತ್ತೆ ಊಟದ್ದು. ನಾವು ಊಟ ತಗೊಂಡ್ವಿ ಆಯಿತಾ. ಊಟದಲ್ಲಿ ವೆಜ್ ಮತ್ತು ನಾನ್ ವೆಜ್ ಇದೆ. ಏನಿದೆ ಅಂತ, ಇದು ಚಪಾತಿ ಕರ್ಡ್ ಕೊಟ್ಟಿದ್ದಾರೆ, ದಾಲ್, ಪನ್ನೀರ್ ಇದು, ಆಮೇಲೆ ಗುಲಾಬ್ ಜಾಮೂನ್ ಇದೆ, ಒಂದು ಚಪಾತಿ ಇದೆ. ನಾನ್ ವೆಜ್ಜಲ್ಲಿ ಇರೋದು ಸೇಮ್, ಬಟ್ ಎಕ್ಸೆಪ್ಟ್ ಪನ್ನೀರ್ ಬದಲು ಚಿಕನ್ ಕರಿ ಕೊಟ್ಟಿದ್ದಾರೆ. ಇಷ್ಟು ಊಟ ಒಂದೇ ಭಾರತದಲ್ಲಿ. ವೆಜ್, ನಾನ್ ವೆಜ್ ಎರಡು ಆಪ್ಷನ್ ಇರುತ್ತೆ, ಬಟ್ ವೆರೈಟಿ ಇರೋದಿಲ್ಲ, ಸೇಮ್ ಇರುತ್ತೆ. ವೆಜ್ಜಲ್ಲಿ ದಾಲ್ ಪನ್ನೀರ್ ಇರುತ್ತೆ, ನಾನ್ ವೆಜ್ಜಲ್ಲಿ ಚಿಕನ್ ಇರುತ್ತೆ, ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಉಳ್ದದ್ದು ಒಂದು ಗುಲಾಬ್ ಜಾಮೂನ್, ಸ್ವಲ್ಪ ಸಬ್ಜಿ, ಆಮೇಲೆ ಕರ್ಡ್ ಕೊಡ್ತಾರೆ, ರೈಸ್ ಇರುತ್ತೆ, ದಾಲ್ ಇರುತ್ತೆ, ಇಷ್ಟು ಕಂಪಲ್ಸರಿ ಆಗಿರುತ್ತೆ. ಸೊ ಫೈನಲಿ ಸೇಮ್ ಆಪ್ಷನ್, ಬೇರೆ ಆಪ್ಷನ್ ಇರೋದಿಲ್ಲ. ಫೈನಲಿ ಮಡ್ಗಾಂವ್ ಬಂತು. ನಾವು ಗೋವಾಗೆ ಬಂದು ಇಳಿದ್ವಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಈ ಟ್ರೈನಿದ್ದು ಸೂಪರ್ಬ್ ಆಗಿತ್ತು. ಬಿಕಾಸ್ ಬೇರೆ ಟ್ರೈನು ನಾವು ಹೋಗೋದು ಗೊತ್ತಾಗುತ್ತೆ, ಇದರಲ್ಲಿ ಟ್ರಾವೆಲ್ ಮಾಡೋದೇ ಗೊತ್ತಾಗಲ್ಲ. ಫಸ್ಟ್ ಒನ್, ನಮಗೆ ಸಫಿಷಿಯೆಂಟ್ ಸ್ಪೇಸ್ ಇರುತ್ತೆ. ಸೆಕೆಂಡ್ಲಿ, ವೈಡ್ ವಿಂಡೋ ಇರೋದ್ರಿಂದ ನಾವು ಎಲ್ಲನೂ ನೋಡಿಕೊಂಡು ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಮಲಕ್ಕೊಂಡು ಬರ್ಬೋದು. ಸ್ಟೇಷನ್ ಇದೆ, ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದಂತ, ಯಾವುದು ಟ್ಯಾಕ್ಸಿ ಗೊತ್ತಿಲ್ಲ, ಅದರ ಬಗ್ಗೆ ಫೇರ್ ಬಗ್ಗೆ. ಸ್ಟೇಷನ್ ಹೊರಗಡೆ ಬಂದರೆ ನಿಮಗೆ ಈ ಥರ ಚಿಕ್ಕದ ರೂಮಲ್ಲಿ ಟ್ಯಾಕ್ಸಿ ಪ್ರೊವೈಡ್ ಮಾಡೋರು ಇರ್ತಾರೆ ವಿತ್ ಫಿಕ್ಸ್ಡ್ ರೇಟ್. ನಾವು ಮಡ್ಗಾವಿಂದ ಅರ್ಪುರಕ್ಕೆ ಹೋಗಬೇಕಾಗಿತ್ತು. ಸೊ ನಮಗೆ ಅರೌಂಡ್ 1700 rupees ತಗೊಂಡ್ರು. ಟ್ಯಾಕ್ಸಿ ಅಂತೂ ತುಂಬ ಕಾಸ್ಟ್ಲಿ ಇಲ್ಲಿ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ಮೈ ನೇಮ್ ಇಸ್ ಪ್ರಿಯಾ. ವೆಲ್ಕಮ್ ಟು ಸುಧಾಸ್ ವರ್ಲ್ಡ್. ನಾವು ಬೆಂಗಳೂರಿಂದ ಮಂಗಳೂರಿಗೆ ಬಂದು
ಬಂದಾಯಿತು ಮಂಗಳೂರಿಂದ. ಈಗ ಇದ್ದೀವಿ ಎಲ್ಲಿ ಗೊತ್ತಾ, ಗೋವಾದಲ್ಲಿ. ಆಲ್ರೆಡಿ 1 ಔಟ್. ನೀವು ವಂದೇ ಭಾರತ್ ಟ್ರೈನ್ ಜರ್ನಿ ನೋಡಿರ್ಬೋದಲ್ಲ, ಚೆನ್ನಾಗಿತ್ತು. ಹಾಗೂ ಸ್ಪೀಡ್ ನಮಗೆ ಬಂದದೇ ಗೊತ್ತಾಗಿಲ್ಲ, ಸ್ಪೀಡಾಗಿ ಬಂತು. ಹಾಗೂ ನಾವೀಗ ಬ್ಯೂಟಿಫುಲ್ ಆಗಿ ನಾನು ತೋರಿಸ್ತೀನಿ. ಈ ಬ್ರಿಡ್ಜನ್ನು ಹೊಸದಾಗಿ ಕಟ್ಟಿದಂತೆ ಇದಕ್ಕೆ ನ್ಯೂ ಜುವಾರಿ ಬ್ರಿಡ್ಜ್ ಅಂತ ಕರೀತಾರೆ. ಹಳೆದು ಬ್ರಿಡ್ಜ್ ಜಸ್ಟ್ ಅದರ ಪಕ್ಕದಲ್ಲೇ ಇದೆ, ಅದರಲ್ಲೇ ಅಷ್ಟು ಗಾಡಿಗಳು ಹೋಗಲ್ಲ. ಈ ಬ್ರಿಡ್ಜಲ್ಲೇ, ಈ ಫ್ಲೈಓವರಲ್ಲೇ ಎಲ್ಲರೂ ಹೋಗೋದು. ಇದನ್ನು ಎಷ್ಟು ಸ್ಟ್ರಾಂಗಾಗಿ ಕಟ್ಟಿದಾರಂದರೆ ಎಲ್ಲ ರೋಪ್ಗಳನ್ನು ಜಸ್ಟ್ ಇಟ್ಟಿದ್ದಾರಂತ ಅನಿಸುತ್ತೆ, ಆ ಥರ ಕಟ್ಟಿದ್ದಾರೆ. ಬಟ್ ಇಟ್ ಈಸ್ ಬ್ಯೂಟಿಫುಲ್. ಸೆಕೆಂಡ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಬ್ರಿಡ್ಜಲ್ಲಿ ಹೋಗಿ. ಗೋವಾದಲ್ಲಿ ಎಲ್ಲ ಕಡೆ ಹೋದ್ರೂ ನಿಮಗೆ ಸಿಗೋದು ನೀರು. ಇಲ್ಲಿ ನಮಗೆ ಹೈವೇಯಲ್ಲೇ ಫ್ಲೈಓವರಲ್ಲಿ ನೀರು ಸಿಕ್ತು. ಅದರಲ್ಲಿ ತುಂಬ ಬೋಟ್ ಇದ್ವು, ಕ್ಯಾಸಿನೋಸ್ ಕೂಡ ಇದ್ವು ಅಂತ ಅನಿಸುತ್ತೆ. ಫೈನಲಿ ನಾವು ನಮ್ಮ ರೆಸಾರ್ಟ್ಗೆ ಬಂದು ರೀಚ್ ಆದ್ವಿ. ನಮಗೆ ಬೇಕಾದದ್ದು ಟೈಮ್ ಅರೌಂಡ್ 1 ಅವರ್ ಅಥವಾ ಅದಕ್ಕಿಂತ ಮೇಲೂ. ರೆಸಾರ್ಟ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಆಯಿತಾ. ಇಲ್ಲಿಂದ ಹಿಂದೆ ಬರೋದಕ್ಕೆ ನಮಗೆ ಮನಸ್ಸಿರಲಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಹಾಗೂ ಏನೆಲ್ಲ ಇತ್ತು, ಏನು ಎಮೆಂಟೀಸ್ ಇಲ್ಲ, ಅದನ್ನೆಲ್ಲ ನಾನು ಮುಂದೆ ನಿಮಗೆ ಹೇಳ್ತೀನಿ. ಆಫ್ಟರ್ 1.5 hours ಜರ್ನಿ, ಅವ್ರು ಅಪ್ರಾಕ್ಸಿಮೇಟ್ಲಿ 1 hour ಅಂತಲೇ ಹೇಳ್ಬೋದು. ಇದಿರೋದು ಅರ್ಕೋರಾದಲ್ಲಿ. ಹಾಗೂ ಇದರ ಹೆಸರು ಮರೀನಾ ಡೊರಾದ ಅಂತ. ಆದರೆ ನಿಮಗೆ ನಾನು ವ್ಯೂ ತೋರಿಸ್ತೇನೆ ಆಯಿತಾ, ಎಷ್ಟು ಚೆನ್ನಾಗಿದೆ ನೋಡಿ. ಅಂತ ಇಲ್ಲ, ಇಷ್ಟೇ ಈಗ ವ್ಯೂ ಕಾಣಿಸೋದು. ನಾನು ನಂತರ ನಿಮಗೆ ಫುಲ್ ತೋರಿಸ್ತೀನಿ. ರಿಸೆಪ್ಷನ್ ಅಂತೂ ತುಂಬ ರಾಯಲ್ ಆಗಿ ಕಾಣ್ತಿತ್ತು. ಬಿಕಾಸ್ ಆಫ್ ಆಲ್ ದೀಸ್ ಟೇಬಲ್ಸ್, ಚೇರ್ಸ್ ಎಲ್ಲ ಚೆನ್ನಾಗಿತ್ತು. ಆದರೆ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ಅವರು ಕೊಟ್ಟಿಲ್ಲ. ಹಾಗೂ ನಾವು ಬುಕ್ ಮಾಡಿದ್ದು ರೂಮ್ ಸ್ಟ್ಯಾಂಡರ್ಡ್ ಕ್ಲಾಸ್ ಆಗಿತ್ತು, ಹೈ ಕ್ಲಾಸ್ ಅಲ್ಲ. ಸೊ ನಮಗೆ ಕೆಲವು ಎಮೆಂಟೀಸ್ ಸಿಕ್ಕಲಿಲ್ಲ. ಫಾರ್ ಎಕ್ಸಾಂಪಲ್ ವೈಫೈ ಅಂತೂ ಇರಲಿಲ್ಲ. ರೂಮ್ ಚೆನ್ನಾಗಿತ್ತು, ಸಫಿಷಿಯೆಂಟಾಗಿ ಚೇರ್ಸ್ ಕೊಟ್ಟಿದ್ದರು, ಕಂಫರ್ಟೇಬಲ್ ಆದ ಬೆಡ್ ಇತ್ತು, ಸ್ಟೋರೇಜ್ ರೂಮ್ ಕೂಡ ಒಳ್ಳೆಯದಿತ್ತು. ಹಾಗೂ ಟಿ ವಿ ಇತ್ತು, 24 hours ಟಿ ವಿ ನಡೆಯುತ್ತೆ. ಹಾಗೂ ಬಾಲ್ಕನಿ ಇತ್ತು. ಬಾಲ್ಕನಿಯಲ್ಲಿ ನಿಮಗೆ ಬಟ್ಟೆ ಒಣಗಲಿಕ್ಕೆ ಬೇಕಾದರೆ ಅಲ್ಲಿ ರ್ಯಾಕ್ ಕೊಟ್ಟಿದ್ದಾರೆ, ಪ್ಲಸ್ 2 ಚೇರ್ಸ್ ಇರುತ್ತೆ. ನಂತರ ಹೊರಗಡೆ ಬಂದರೆ ಈ ಬ್ಯೂಟಿಫುಲ್ ಆಗಿ ಇರುವ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ಸೊ ಟೈಮಿಂಗ್ ಫ್ರಮ್ 8 o'clock to 6 o'clock ಅಷ್ಟೇ, ಆಮೇಲೆ ಕ್ಲೋಸ್ ಮಾಡ್ತಾರೆ. ಹಾಗೂ ಇದರ ನಂತರ ನಾವು ನಮ್ಮ ಡೇ 1 ಏನು ಮಾಡಿದ್ವಿ, ಎಲ್ಲಿಗೂ ಹೋದ್ವಿ, ಏನೆಲ್ಲ ನೋಡಿದ್ವಿ, ಏನು ತಿಂದ್ವಿ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ವೆಯ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಿಗೆ. ಸ್ಟೇ ಟ್ಯೂನ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.